ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಡೇ 16 90 ಡೇಸ್ ಚಾಲೆಂಜಿನ 16ನೇ ದಿವಸ. ಇವತ್ತು ಬ್ರೇಕ್ಫಾಸ್ಟ್ಗೆ ಏನೆಲ್ಲ ಮಾಡ್ಕೊಂಡಿದ್ದೆ ನೋಡಿ. ವೆರೈಟಿ ಅಂದರೆ ಗೆಣಸು ಮೊನ್ನೆ ಬೇಯಿಸಿದೆಲ್ಲ, ಒಂದು ತುಂಡು ಬೇಯಿಸಿದ ಗೆಣಸು ಫ್ರಿಜ್ಜಲ್ಲಿತ್ತು. ಅದನ್ನೇ ಬ್ರೇಕ್ಫಾಸ್ಟಿಗೆ ಸ್ವಲ್ಪ ಉಪ್ಪು ಮತ್ತು ಇದು ಒರೆಗಾನೋ, ಸೀಸ್ನಲ್ ಅದೆಲ್ಲ ಹಾಕಿ ಒಂದು ಸ್ವಲ್ಪ ತವಾದಲ್ಲಿ ರೋಸ್ಟ್ ಮಾಡ್ಕೊಂಡಂತಹ ಗೆಣಸು, ಹಾಗೆ ಒಂದು ಚೀಸ್ ಮತ್ತು ಟೊಮೆಟೊ ಇಟ್ಟು ಒಂದು ಸ್ಯಾಂಡ್ವಿಚ್ ಮಾಡಿಕೊಂಡೆ, ಒಂದು ಬ್ರೆಡ್ ಸ್ಯಾಂಡ್ವಿಚ್. ಹಾಗೆ ನಿನ್ನೆ ಮಾಡಿದಂತಹ ದೋಸೆದು ಅದು ಏನು ಹೇಳ್ತೇವೆ ನಾವು, ಬನ್ ಅಂತ, ಅದರದ್ದು ಹಿಟ್ಟು ಸ್ವಲ್ಪ ಇತ್ತು. ಎಲ್ಲನೂ ಸೇರಿ ಒಂದು ಬ್ರೇಕ್ಫಾಸ್ಟ್ ಆಯ್ತು ಇವತ್ತು. ಹಾಗೆ ಮಾರ್ನಿಂಗ್ ಡ್ರಿಂಕ್ ಪ್ಲೇನ್ ವಾಟರ್ ಕುಡ್ದಿದ್ದೆ. ಅದನ್ನು ನಾನು ವೀಡಿಯೋ ಮಾಡಲಿಕ್ಕೆ ನನಗೆ ಏನೋ ಅಕಸ್ಮಾತ್ ಮರ್ತೋಯ್ತು, ಹಾಗಾಗಿ ಸ್ಕಿಪ್ ಆಯ್ತು ಇವತ್ತಿನ ಮಾರ್ನಿಂಗ್ ಡ್ರಿಂಕ್ ವೀಡಿಯೋ. ಇದು ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಫ್ರೆಂಡ್ಸ್. ಇವತ್ತು ಡೇ 16. ಎಷ್ಟು ದಿನ ಹೋಗೋದೇ ಗೊತ್ತಾಗ್ತಾ ಇಲ್ಲ. 16 ದಿವಸ ಆಯಿತು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇರುವಂಥದ್ದು. ಇವತ್ತೀಗ ಲಂಚ್ ಪ್ರಿಪರೇಷನ್ ಮಾಡ್ಕೊಳ್ತಾ ಇದ್ದೇನೆ. ಇವತ್ತೊಂದು ದಾಲ್ ಮಾಡಿಕೊಂಡೆ, ಮಧ್ಯಾಹ್ನ ಅನ್ನ ಸಾರು. ತುಂಬ ಸಿಂಪಲ್ಲಾಗಿ ಏನಾಗುತ್ತೆ, ಸುಲಭವಾಗಿ ಏನಾಗುತ್ತೆ ಆ ಥರ ರೆಸಿಪೀಸನ್ನೇ ಮಾಡೋದು. ಬ್ರೇಕ್ಫಾಸ್ಟಿಗೆ ಕೂಡ ನಾವು ಅಂದರೆ ನಮ್ಮ ಒಂದು ಆಹಾರದಲ್ಲಿ ಪ್ರೋಟೀನ್ ಇರಬೇಕು, ಅದಕ್ಕೆ ಯಾವ ರೀತಿ ನಾವು ಆಹಾರವನ್ನು ಮಾಡ್ಬೋದು, ಫುಡ್ಡನ್ನು ಪ್ರಿಪೇರ್ ಮಾಡ್ಬೋದು, ಸ್ವಲ್ಪ ಆ ಕಡೆ ಈ ಕಡೆ ಯೂಟ್ಯೂಬೆಲ್ಲ ನೋಡ್ಕೊಳ್ಳೋದು, ಮತ್ತು ನಮಗೆ ಹೇಗೆ ಬೇಕೋ ಅದನ್ನು ಆಲ್ಟರ್ ಮಾಡಿಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಪ್ರೋಟೀನ್ ರಿಚ್ ಆಗಿ, ಪೌಷ್ಟಿಕವಾಗಿ, ಅದು ನಮಗೆ ಟೇಸ್ಟಿಯಾಗಿ ಕೂಡ ಇರಬೇಕು, ಆ ಥರ ಮಾಡ್ಕೊಂಡು ಊಟ ಮಾಡೋದು. ಹಾಗಾಗಿ ಇವತ್ತಿನ ಲಂಚ್ ಸಲಾಡ್ ಅಂತ ಹೇಳಿ ಕ್ಯಾರೆಟ್ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಬೇಕಾದರೆ ಮೊಳಕೆ ಬರೆಸಿದಂತಹ ಹೆಸರು ಕಾಳು ಕೂಡ ಉಂಟು, ಅದನ್ನು ಕೂಡ ಇದರ ಜೊತೆಗೆ ಸೇರಿಸ್ಕೊಂಡು ಸ್ವಲ್ಪ ಉಪ್ಪು ಸಾಲ್ಟ್ ಹಾಕಿ ಸಲಾಡ್ ಮಾಡಿಕೊಂಡು ಕೂಡ ತಿನ್ಬೋದು. ನನಗೆ ಇಷ್ಟು ಪೇಷನ್ಸ್ ಇಲ್ಲ ಇವತ್ತು. ಮತ್ತು ಫೈಬರಿಗೆ ಪ್ರೋಟೀನ್ ರಿಚ್ ಪಲ್ಯ ಇದೆ, ಅದು ಬೀಟ್ರೋಟ್ ಪಲ್ಯ ಇದೆ, ಕಡಲೆ ಪಲ್ಯ ಇದೆ, ಅದು ಕೂಡ ಫೈಬರೇ. ಆಮೇಲೆ ಕ್ಯಾರೆಟ್ ತುಂಬ ಚೆನ್ನಾಗಿದೆ. ಕ್ಯಾರೆಟು ಒಳ್ಳೆ ರೀತಿಯ ಕ್ಯಾರೆಟನ್ನು ಹುಡುಕಿ ತಗೊಂಡು ಬನ್ನಿ, ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ, ಸಿಹಿಯಾಗಿರ್ತದೆ ಕ್ಯಾರೆಟ್. ತಿನ್ನಲಿಕ್ಕೆ ತುಂಬಾ ಇಷ್ಟ ಆಗುತ್ತೆ. ಅದೇ ರೀತಿ ಅನ್ನ ಇಲ್ಲಿ ಬಸ್ದು ಇಟ್ಟುಕೊಂಡಿದ್ದೇನೆ. ಅನ್ನ ಹಾಕ್ಕೊಳ್ತಾ ಇದ್ದೇನೆ. ಅನ್ನಕ್ಕೆ ಇವತ್ತು ದಾಲ್ ತುಂಬ ಚೆಂದಾಗಿದೆ. ದಾಲ್ ಅಂದರೆ ಜಸ್ಟ್ ಒಂದು ಬೇಳೆ ನೋಡಿ ತೋರಿಸ್ತೇನೆ, ನೋಡುವಾಗಲೇ ಗೊತ್ತಾಗಿರ್ಬೋದು ಎಷ್ಟು ಚೆಂದ ಬಂದಿದೆ ಅಂತೇಳಿ. ಇಲ್ಲಿ ನಾನು ದಾಲಿಗೆ ಹೆಸರು ಬೇಳೆ ಮತ್ತು ತೊಗರಿ ಬೇಳೆಯನ್ನು ಬೇಯಿಸಿ ಒಂದು ಒಗ್ಗರಣೆ ಕೊಟ್ಟದ್ದು, ಜೀರಿಗೆ ಮತ್ತು ಇಂಗಿನ ಒಗ್ಗರಣೆ ಕೊಟ್ಟದ್ದು. ಕಲರ್ ನೋಡಿ, ಅದನ್ನು ಸ್ವಲ್ಪ ಮೆಣಸು ನೋಡಿ ಹಾಕಿದೆ, ಹಾಗಾಗಿ ಈ ಕಲರ್ ಬಂತು. ಇಂಗಿನ ಒಗ್ಗರಣೆ ಕೊಟ್ಟದ್ದು. ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಂಡಿದ್ದೇನೆ ಹುಳಿಗೆ. ಬೇಕಾದರೆ ನೀವು ಲಿಂಬೆ ಹುಳಿ ಕೂಡ ಹಿಂಡ್ಕೊಳ್ಬೋದು, ತುಂಬ ಚೆನ್ನಾಗಿರ್ತದೆ. ಈ ಥರ ದಪ್ಪ ಮಾಡಿಕೊಂಡ್ರೆ ನಮಗೆ ಪ್ರೋಟೀನು ತುಂಬ ಚೆನ್ನಾಗಿ ಸಿಗ್ತದೆ. ಅದಕ್ಕೋಸ್ಕರ ದಪ್ಪ ಮಾಡಿಕೊಂಡು ಈ ಥರ ದಾಲಲ್ಲಿ ಊಟ ಮಾಡ್ತು. ಈ ಥರ ದಾಲ್ ಊಟ ಮಾಡುವಾಗ ವೈಟ್ ರೈಸ್ ನೆನಪಾಗ್ತದೆ ನನಗೆ. ವೈಟ್ ರೈಸಿಗೆ ಇದು ತುಂಬ ಮ್ಯಾಚ್ ಆಗ್ತದೆ. ನಾಳೆ ಬೇಕಾದರೆ ಒಂದೊಂದು ದಿವಸ ವೈಟ್ ರೈಸ್ ಮಾಡ್ಕೊಂಡು ತಿನ್ನೋದು. ಡೈಲಿ ವೈಟ್ ರೈಸ್ ವೆಯ್ಟ್ ಲಾಸಿಗೆ ಒಳ್ಳೆಯದಲ್ಲ, ಅದಕ್ಕೋಸ್ಕರ ನಾನು ಕುಚ್ಚಲಕ್ಕಿ ಅನ್ನವನ್ನೇ ಮಾಡೋದು. ಮತ್ತು ನಮಗೆ ಹಿಂದಿನಿಂದ ಬಂದ ಕ್ರಮ, ಹಿಂದೆಯಿಂದ ನಾವು ಊಟ ಮಾಡೋದು ಈ ಥರನೇ. ಇದಿಷ್ಟು ನನ್ನ ಇವತ್ತಿನ ಲಂಚ್. ಬೇಕಾದರೆ ಇದಕ್ಕಿನ್ನೂ ಪ್ಲಸ್ ಮೊಸರನ್ನು ಆ್ಯಡ್ ಮಾಡ್ಕೊಳ್ಬೋದು. ಮೊಸರನ್ನು ಸ್ವಲ್ಪ ತಗೊಳ್ಳುವ. ಇಲ್ಲೊಂದು ಸ್ವಲ್ಪ ಮೊಸರು ಕೂಡ ಆ್ಯಡ್ ಮಾಡ್ಕೊಂಡು, ಸ್ವಲ್ಪ ಸಾಕು, ಯಾಕಂದರೆ ದಾಲಲ್ಲೇ ನನಗೆ ಇಷ್ಟ, ಹಾಗಾಗಿ ಸ್ವಲ್ಪ ಮೊಸರನ್ನು ತಗೊಂಡೆ ಇವತ್ತು. ಇದಾಗಿತ್ತು ನನ್ನ ಲಂಚ್ ಫ್ರೆಂಡ್ಸ್. ಇವತ್ತು ಡಿನ್ನರಿಗೆ ಪಪಾಯ ಕಟ್ ಮಾಡ್ಕೊಂಡಿದ್ದೆ. ಹೊಟ್ಟೆ ಫುಲ್ಲಾಗುತ್ತೆ ಪಪಾಯ ತಿಂದರೆ. ಹಾಗೆ ಪ್ರೋಟೀನ್ಗೆ ಅಂತೇಳಿ ಸ್ವಲ್ಪ ದಾಲ್, ಹಾಗೆ ಒಂದು ಚಪಾತಿ ಕೂಡ ಮೊಳಕೆ ಬರೆಸಿದಂತಹ ಹೆಸರು ಕಾಳನ್ನು ಪೇಸ್ಟ್ ಮಾಡಿ ಹಾಕಿ ಮಾಡಿದಂತಹ ಚಪಾತಿ ಹಿಟ್ಟು, ಹೈ ಪ್ರೋಟೀನ್ ಚಪಾತಿ. ಇದು ಡಿನ್ನರ್. ಆಮೇಲೆ ಎಕ್ಸಸೈಸ್ ಮಾಡ್ತಾ ಇದ್ದೇನೆ ನೋಡಿ.
ಹಲೋ ಫ್ರೆಂಡ್ಸ್, ಇಲ್ಲಿ ನಾನು ಮಾಡುವಂತಹ ಜುಂಬಾ ಡ್ಯಾನ್ಸ್ ಅಂದರೆ ವರ್ಕೌಟ್ ನಾನು ಅವರು ಮಾಡೋದನ್ನು ನೋಡಿಕೊಂಡು ನಾನು ಮಾಡೋದಷ್ಟೇ. ಅದನ್ನು ನೋಡ್ಕೊಂಡು ಮಾಡುವಂತಹ ವೀಡಿಯೋವನ್ನು ನಿಮಗೆ ಕಳಿಸಿದ್ದೇನೆ. ಇದನ್ನು ಜಸ್ಟ್ ಒಂದು ರೆಫರ್ ಆಗಿ ತಗೊಳ್ಬೋದು. ಯಾಕೆಂದರೆ ಜುಂಬಾದಲ್ಲಿ ಕೂಡ ಅಂದರೆ ಎಕ್ಸಸೈಸನ್ನು ಆ್ಯಡ್ ಮಾಡ್ತಾರೆ, ಹಾಗೆ ಅವರು ವೆರೈಟಿ ಆಫ್ ಮ್ಯೂಸಿಕ್ ಹಾಕ್ತಾರೆ. ಆಗ ನಮಗೊಂದು ಜೋಶ್ ಬರ್ತದೆ ಎಕ್ಸಸೈಸ್ ಮಾಡಲಿಕ್ಕೆ ಎಲ್ಲ, ಮ್ಯೂಸಿಕ್ ಇರುವ ಕಾರಣ. ಹಾಗಾಗಿ ಮ್ಯೂಸಿಕ್ ಹಾಕ್ಕೊಂಡು ಎಕ್ಸಸೈಸ್ ಮಾಡುವಾಗ ಅದು ತುಂಬ ಚೆನ್ನಾಗಿರ್ತದೆ. ಇದೇ ರೀತಿ ಇದನ್ನು ನೀವು ಮನೆಯಲ್ಲಿ ಮ್ಯೂಸಿಕ್ ಹಾಕ್ಕೊಂಡು ಮಾಡ್ಕೊಳ್ಬೋದು. ಮತ್ತು ಯೂಟ್ಯೂಬಲ್ಲಿ ನಿಮಗೆ ಬೇರೆ ಜುಂಬಾ ಸ್ಟೆಪ್ಸ್ ಎಲ್ಲ ನೋಡ್ಕೊಂಡು ಮಾಡ್ಬೋದು. ಆದರೆ ಎಕ್ಸ್ಪರ್ಟ್ಸ್ ಎಲ್ಲ ಏನಿರ್ತಾರೆ, ತುಂಬ ಕಷ್ಟವಾದ ಸ್ಟೆಪ್ಗಳು ತುಂಬ ಮಾಡ್ತಾರೆ, ಅದು ಕಷ್ಟ ಆಗ್ತದೆ. ಇಲ್ಲಿ ನಾನು ಮಾಡುವಂಥ ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಅವರು ತುಂಬ ಸಿಂಪಲಾಗಿ ನಮಗೆ ಹೇಳಿಕೊಡ್ತಾರೆ. ನಾವು ತುಂಬ ನಮ್ಮ ಶರೀರ ದಪ್ಪ ಇರುವಾಗ ತುಂಬ ಕಷ್ಟವಾದ ಸ್ಟೆಪ್ಪೆಲ್ಲ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ. ಮೊಣಕಾಲಿಗೆಲ್ಲ ಪ್ರೆಷರ್ ಬೀಳದ ಹಾಗೆ ಎಷ್ಟಾಗುತ್ತೆ ನಮಗೆ ಅಷ್ಟು ಅದೇ ರೀತಿಯಲ್ಲಿ ಸ್ಟೆಪ್ಸ್ ಎಲ್ಲ ಹೇಳಿಕೊಡ್ತಾರೆ. ಹಾಗಾಗಿ ನನಗೆ ಇದು ತುಂಬ ಖುಷಿ ಆಗ್ತದೆ. ನಾವು ನಮ್ಮದು ವೆಯ್ಟ್ ನೋಡ್ಕೊಳ್ಬೇಕಲ್ವ, ಅದರ ಮೇಲೆ ಡ್ಯಾನ್ಸ್ ಮಾಡಬೇಕು. ಮತ್ತು ಜಂಪಿಂಗ್ ಎಲ್ಲ ತುಂಬ ಹೆವಿ ತೂಕ ಇರುವವರು ಜಂಪ್ ಎಲ್ಲ ಮಾಡಬಾರ್ದು. ಬಟ್ ನನಗೆ ಆಗ್ತದ, ನಾನು ಟ್ರೈ ಮಾಡ್ತೇನೆ. ಹಾಗಾಗಿ ಜಂಪಿಂಗ್ ಇದ್ದದ್ದು ಕೂಡ ನನಗೆ ಆಗ್ತದೆ. ಯಾಕೆಂದರೆ ನಾನೊಂದು ಸುಮಾರು 4-5 ವರ್ಷದಿಂದ ಕೂಡ ವರ್ಕೌಟ್ ಮಾಡ್ತಾ ಬರ್ತಾ ಇದ್ದೇನೆ. ಆದ ಕಾರಣ ನನಗೆ ಜಂಪಿಂಗ್ ಎಲ್ಲ ಅದು ಪ್ರಾಕ್ಟೀಸ್ ಇದೆ, ಹಾಗಾಗಿ ಮಾಡ್ತೇನೆ ಇಷ್ಟೇ. ಆದರೆ ಈಗ ತೂಕ ಜಾಸ್ತಿ ಆಗಿರುವಾಗ ನಮ್ಮ ಮೊಣಕಾಲಿಗೆ ಪ್ರೆಷರ್ ಬೀಳದ ಹಾಗೆ ನಾವು ನೋಡ್ಕೊಳ್ಬೇಕು.
ಆದರೆ ನನಗೆ ಅದು ಪ್ರಾಕ್ಟೀಸ್ ಆದ ಕಾರಣ ನನಗೆ ಜಂಪ್ ಮಾಡೋದು ಕೂಡ ಆಗ್ತದೆ. ಇದೊಂದು ಆಗಾಗ ನನ್ನ ಒಂದು ವರ್ಕೌಟು ಡಿಸ್ಕಂಟಿನ್ಯೂ ಆದರೂ ಸುಮಾರು 4-5 ವರ್ಷದಿಂದ ನಾನು ವರ್ಕೌಟ್ ಮಾಡ್ತಾ ಇದ್ದೇನೆ ಅಂತ ಹೇಳ್ಬೋದು. ಇನ್ನೂ ಕೂಡ ಎಕ್ಸ್ಪರ್ಟ್ ಆಗಲಿಲ್ಲ, ಯಾಕೆಂದರೆ ಒಂದು ತಿಂಗಳು ಮಾಡೋದು, ಕೆಲವು ಸಮ ಮಾಡದೇ ಇರೋದು, ಆ ಥರ ಡಿಸ್ಕಂಟಿನ್ಯೂ ಆಗೋದು ಹಾಗೆಲ್ಲ ಆಗ್ತಾ ಇತ್ತು. ಬಟ್ ಈಗಂತೂ ಕಂಟಿನ್ಯೂ ಆಗಿ ಇನ್ನೂ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೇನೆ. ಮುಂದೆ ನೋಡುವ ನಮ್ಮ ಈ 90 ಡೇಸ್ ಚಾಲೆಂಜಲ್ಲಿ ಎಷ್ಟು ವೆಯ್ಟ್ ಕಡಿಮೆ ಆಗ್ತದೆ, ಹೇಗೆ ಆಗ್ತದೆ ಅಂತ ಅನ್ನೋದನ್ನೆಲ್ಲ ಕಾದು ನೋಡುವ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ಈ ಚಾನಲನ್ನು ಫಸ್ಟ್ ಟೈಮ್ ನೋಡೋದು, ಇವರಿಗೆ ನೋಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.